ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನ ಕಮೆಂಟ್ಸಲ್ಲಿ ಒಂದು 10 ಕಮೆಂಟ್ಸ್ ಬಂದಿತ್ತು, ಈ ಒಂದು ಸ್ಪೈಸಸ್ ಜಾರ್ ಲಿಂಕ್ ಬೇಕು ಅಂತ. ನಾನು ಹೇಗೂ ಅಮೆಝಾನ್ ಪಾರ್ಟ್ 2 ಅಲ್ಲಿ ನಾನು ಫಸ್ಟೇ ಹೇಳಿದೆ ಈ ಒಂದು ಪಾರ್ಸಲ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡ್ತೀನಿ ಅಂತ. ನನಗೆಲ್ಲ ನೆಸ್ಟೇಷಿಯಾ ಪ್ರಾಡಕ್ಟ್ಸಲ್ಲಿ ಈ ಒನ್ ಆಫ್ ಪ್ರಾಡಕ್ಟ್ ಮಾತ್ರ ನನಗೆ ತುಂಬಾ ಫೇವ್ರೇಟ್ ಆ್ಯಂಡ್ ತುಂಬಾ ಇಷ್ಟ ಆಗಿದ್ದ ಪ್ರಾಡಕ್ಟು. ಯಾಕಂದರೆ ಇದನ್ನು ನಾನು ಆಲ್ಮೋಸ್ಟ್ ಒಂದು 2 ಮಂತ್ಸಿಂದ ಹ್ಯಾಡ್ ಟು ಕಾರ್ಟ್ ಮಾಡಿ ತಗೋಬೇಕಾ ಬೇಡವಾ ಅಂತ ತುಂಬ ಯೋಚನೆ ಮಾಡಿ ಫೈನಲಿ ಐ ಬ್ರಾಟ್ ಇಟ್. ಈ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಫಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಶೇರ್ ಮಾಡಿದ್ದೀನಿ. ಓಕೆ, ಹೆಂಗೂ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಒಂದು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಕೊಳ್ಳೋಣ, ನಿಮ್ಗೂ ಯೂಸ್ ಆಗುತ್ತೆ ಇನ್ ಕೇಸ್ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ಪ್ರಾಡಕ್ಟ್ ಈಸಿ ಆಕ್ಸೆಸಬಲ್, ಮತ್ತೆ ನೀವು ಒಂದೇ ಸಾರಿ 2 ತಗೊಳ್ಬಹುದು, 1 ತಗೊಳ್ಬಹುದು. ಒಂದು ಜೋಡಿಸಿಟ್ಟಿದ್ದಾರೆ, ತಗೊಳೋ ಕಷ್ಟ ಅಂತಲ್ಲ ಏನಿಲ್ಲ. ಸೊ ಆರಾಮಾಗಿ ತಗೊಂಡು ಮತ್ತೆ ಆರಾಮಾಗಿ ಅದೇ ಜಾಗದಲ್ಲಿ ಇಡ್ಬೋದು. ನೋಡಿ, ಈ ಒಂದು ಸ್ಪೈಸಸ್ ಜಾರ್ ಅಲ್ಲಿ 3 ಟೈರ್ಡ್ ಸೀಸನಿಂಗ್ ರ್ಯಾಕ್ ಬರುತ್ತೆ, 3 ಬೋರ್ಡ್ ಗ್ಲಾಸ್ ಬರುತ್ತೆ, ಮತ್ತೆ 5 ಸಿಲಿಂಡ್ರಿಕಲ್ ಗ್ಲಾಸಸ್ ಬರುತ್ತೆ, ಮತ್ತೆ 5 ಸ್ಪೈಸಸ್ ಜಾರ್ ಬರುತ್ತೆ. ಟೋಟಲ್ ಆಗಿ 13 ಜಾರ್ಸ್ ಬರುತ್ತೆ. ಸೊ ಇದರಲ್ಲಿ ಎಲ್ಲ ಮುಚ್ಚಳಗಳು ಬ್ಯಾಂಬೋ ಲಿಡ್ ಮತ್ತೆ ಸೆಕ್ಯೂರ್ಡ್ ಬೈ ಸಿಲಿಕಾನ್ ಹೇರ್ ಟೈಟ್ ಸೀಲ್ ಆಗಿರುತ್ತೆ. ಯಾವುದೇ ಒಂದು ಹುಳಗಳು ಇರುವೆಗಳು ಒಳಗಡೆ ಹೋಗುತ್ತೆ ಅಂತ ಭಯ ಅಂತೂ ಇಲ್ವೇ ಇಲ್ಲ. ಇದರದ್ದು ಬೆನಿಫಿಟ್ಸ್ ಏನಂದ್ರೆ, ಇದು ನ್ಯಾಚುರಲ್ ಬ್ಯಾಂಬೋ ವುಡ್ ಆಗಿರೋದ್ರಿಂದ ಈ ವುಡ್ ತುಂಬಾ ಲೈಟ್ ವೆಯ್ಟ್ ಆಗಿರುತ್ತೆ ಮತ್ತು ವರ್ಟಿಕಲ್ ಆಗಿರೋದ್ರಿಂದ ನಿಮ್ ಕಿಚನ್ ಕೌಂಟರ್ ಟಾಪ್ ಅಲ್ಲಿ ಇಟ್ಕೊಳ್ಬಹುದು. ತುಂಬಾ ಸ್ಪೇಸ್ ಏನ್ ತಗೊಳಲ್ಲ, ತುಂಬಾ ಕಡಿಮೆ ಜಾಗದಲ್ಲಿ ಇರುತ್ತೆ. ಮತ್ತೆ ನೀವು ಇದರಲ್ಲಿ ಸ್ಪೈಸಸ್ ಮಾತ್ರ ಅಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಐಟಮ್ಸ್ ನ ನೀವು ಡೈಲಿ ಯಾವ್ದೇ ತರ ಬೇಕಾ ಯೂಸ್ ಮಾಡ್ಕೊಂತೀರೋ ಅದೆಲ್ಲ ಐಟಮ್ಸ್ ಫಿಲ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಕುಕಿಂಗ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. ಮತ್ತೆ ಇದು ಬೋರೋ ಸಿಲಿಕೇಟ್ ಗ್ಲಾಸ್ ಆಗಿರೋದ್ರಿಂದ ತುಂಬಾ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ನೀವು ಯಾವ್ದಾದ್ರಲ್ಲಿ ಹಾಕಿದೀರಾ ಅಂತ ವಿಸಿಬಲ್ ಆಗಿ ಕಾಣಿಸುತ್ತೆ. ಮತ್ತೆ ಇದನ್ನ ಮೇಂಟೈನ್ ಮಾಡೋದು ತುಂಬಾ ಈಸಿನೇ. ನಾರ್ಮಲ್ ಆಗಿ ವಿಮ್ ಜೆಲ್ ಹಾಕೊಂಡು ಜಸ್ಟ್ ವೈಪ್ ಮಾಡ್ಕೊಂಡು ಬಂದ್ರೆ ಒಂದು 5-10 ಮಿನಿಟ್ಸ್ ಅಲ್ಲೇ ಎಲ್ಲ ಹೊಂದ್ಗೋಗ್ಬಿಡುತ್ತೆ ಕ್ಲೀನ್ ಆಗಿ. ಮತ್ತೆ ಅದನ್ನ ನೀವು ಸ್ವಲ್ಪ ಯಾವ್ದಾದ್ರು ಆಯಿಲ್ ಇರುತ್ತಲ್ವಾ, ಕೊಬ್ಬರಿ ಎಣ್ಣೆ, ಕುಕಿಂಗ್ ಆಯಿಲ್, ಎನಿ ಆಯಿಲ್, ಆ ಆಯಿಲ್ ಅಲ್ಲಿ ಸ್ವಲ್ಪ ವೈಪ್ ಮಾಡ್ಕೊಂಡು ಒರೆಸ್ಕೊಂಡ್ ಬಂದ್ರೆ ಮುಂದೆ ನಿಮ್ಗೆ ಯಾವ್ದೇ ಒಂದು ಫಂಗಸ್ ಎಲ್ಲ ಆಗೋದೇ ಇಲ್ಲ. ನೀವು ನನ್ನ ಫಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ ಫಂಗಸ್ ಎಲ್ಲ ಆಗಿರುತ್ತೆ, ಅದನ್ನೆಲ್ಲ ಹೇಗ್ ಪ್ರಿವೆಂಟ್ ಮಾಡೋದು ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಆ ವಿಡಿಯೋ ಹೋಗಿ ಒಂದ್ಸರಿ ಚೆಕ್ ಮಾಡಿ. ಮತ್ತೆ ಇದು BPA ಫ್ರೀ ಮತ್ತೆ ಫುಡ್ ಸೇಫ್ ಬೋರೋ ಸಿಲಿಕೇಟ್ ಗ್ಲಾಸ್ ಆಗಿರೋದ್ರಿಂದ ಯಾವುದೇ ಒಂದು ಟೆನ್ಷನ್ ಇಲ್ಲ. ಫುಡ್ ನ ನೀವು ಆರಾಮಾಗಿ ಹೇಗೆ ಸ್ಟೀಲ್ ಗ್ಲಾಸ್ ಎಲ್ಲ ಸ್ಟೋರ್ ಮಾಡ್ಕೊಂತೀರಲ್ವಾ, ಅದೇ ರೀತಿ ಇದ್ರಲ್ಲೂ ಸ್ಟೋರ್ ಮಾಡ್ಕೊಬಹುದು, ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ಕಮಿಂಗ್ ಟು ಸ್ಟೋರೇಜ್ ಗ್ಯಾಸ್ ಕೆಪಾಸಿಟಿ, ಅದು ಎಷ್ಟು ಕೆಪಾಸಿಟಿ ಇದೆ ಅಂತ ಹೇಳ್ಬಿಟ್ಟು. ಸೊ ಸೀಸನಿಂಗ್ ಜಾರ್ ಇದೆಯಲ್ಲ, ಫಸ್ಟ್ ಲೇಯರ್ ಅಲ್ಲಿ 100 ml ಅಷ್ಟೇ ಬರುತ್ತೆ. ಸೊ ಅದರಲ್ಲಿ ನೀವು ನನಗೆ ಏನೇನು ಇಷ್ಟ ಆಗುತ್ತೋ ಅದನ್ನ ನಾನು ಜೋಡಿಸ್ಕೊಂಡಿದ್ದೀನಿ. ನಿಮ್ಗೆಲ್ಲ ಯಾವ್ಯಾವ್ದು ಈಸಿ ಕನ್ವೀನಿಯಂಟ್ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಜೋಡಿಸ್ಕೊಳ್ಬಹುದು. ಫಸ್ಟ್ ಸೀಸನಿಂಗ್ ಜಾರ್ ಅಲ್ಲಿ 100 ml ಜೋಡಿಸ್ಕೊಳ್ಬಹುದು. ಸೆಕೆಂಡ್ ಸಿಲಿಂಡ್ರಿಕಲ್ ಜಾರ್ ಅಲ್ಲಿ 250 ml ಅಂದ್ರೆ 1/4 kg ಜೋಡಿಸ್ಕೊಳ್ಬಹುದು. ನೀವು ಲಾಸ್ಟ್ ಒನ್ ಬೋರ್ಡ್ ಗ್ಲಾಸ್ ಇರುತ್ತಲ್ಲ, ಅದು 700 ml ಅಷ್ಟೇನೆ ಜೋಡಿಸ್ಕೊಳಕ್ಕಾಗುತ್ತೆ. ನೀವು ಒಂದ್ಸರಿ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿ, ಇಲ್ಲ ಅಂದ್ರೆ ನಿಯರ್ ಬೈ ಸ್ಟೋರ್ ಇರುತ್ತೆ, ನೆಸ್ಟೇಷಿಯಾ ಸ್ಟೋರ್, ಯಾವ್ದಾದ್ರು ಮಾಲ್ಸ್, ಆತರ ಎಲ್ಲಾ ಕಡೆ ಶಾಪ್ಸ್ ತುಂಬಾ ಆಗಿದೆ ಇವಾಗೆಲ್ಲಾನು. ಸೊ ಅದ್ರಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಬರೀ ಸ್ಟೋರೇಜ್ ಸ್ಪೈಸಸ್ ಸ್ಟೋರೇಜ್ ರ್ಯಾಕ್ಸ್ ಮಾತ್ರ ಅಲ್ಲ, ಆಯಿಲ್ ಡಿಸ್ಪೆನ್ಸರ್ ರ್ಯಾಕ್ಸ್ ಇದೆ. ಸೊ ನನಗೆ ಆಯಿಲ್ ಡಿಸ್ಪೆನ್ಸರ್ ಇತ್ತು, ನನ್ನ ಹತ್ರ ಆಲ್ರೆಡಿ ಇತ್ತು ಅಂತ ಹೇಳಿ ಜಸ್ಟ್ ನಾನು ಏನ್ ಮಾಡಿದೆ, ಸ್ಪೈಸಸ್ ಜಾರ್ ಮಾತ್ರ ತಗೋಣ ಅಂತ ಅನ್ಕೊಂಡೆ. ಇದು ವರ್ಟಿಕಲ್ ಆಗೋ ಇದೆ, ಇನ್ನೊಂದಿದೆ ಹಾರಿಜೆಂಟಲ್ ಆಗೋ ಇದೆ, ಅದು ತುಂಬಾ ಚೆನ್ನಾಗಿದೆ. ಒಂದ್ಸರಿ ಹೋಗಿ ನೀವು ಚೆಕ್. ಪ್ರಾಡಕ್ಟ್ ಆನ್ಲೈನ್ ಏನಾದ್ರು ನೀವು ಆರ್ಡರ್ ಮಾಡಿದ್ರೆ ಹೇಗೆ ರಿಸೀವ್ ಆಗುತ್ತೆ, ಇನ್ ಕೇಸ್ ಡ್ಯಾಮೇಜ್ ಆಗುತ್ತೆ ಅನ್ನೋದೆಲ್ಲ ಯಾವುದೇ ಒಂದು ಟೆನ್ಷನ್ ಇಲ್ಲ. ಅದಕ್ಕೆ ಬಬಲ್ ರ್ಯಾಪ್ ಎಲ್ಲ ಸುತ್ತಿ ಫೋಮ್ ಶೀಟ್ ಹಾಕಿ ಮತ್ತೆ ಅದಕ್ಕೆ ಟೈಟ್ ಆಗಿ ಈ ತರ ಒಂದು ಪ್ರಾಡಕ್ಟ್ ನ ನಮಗೆ ಡೆಲಿವರಿ ಮಾಡ್ಕೊಡ್ತಾರೆ. ಸೊ ನೀವು ಯಾವುದೇ ಒಂದು ಟೆನ್ಷನ್ ಪಡೋದೇ ಬೇಡ, ಸೇಫ್ ಆಗಿ ನಮ್ಮ ಕೈಯಲ್ಲಿ ಬಂದು ನಮ್ಮ ಪ್ರಾಡಕ್ಟ್ ಸೇರುತ್ತೆ. ಡ್ಯಾಮೇಜ್ ಆಯ್ತು, ಎಲ್ಲಾದ್ರೂ ಬ್ರೇಕ್ ಆಯ್ತು, ನಿಮ್ಗೆ ಪ್ರಾಡಕ್ಟ್ ಏನಾದ್ರೂ ಇಷ್ಟ ಆಗಿಲ್ಲ ಅಂದ್ರೆ ಆಬ್ವಿಯಸ್ಲಿ ಈಸಿ ರಿಟರ್ನ್ ಇದ್ದೇ ಇರುತ್ತೆ. ಬಟ್ ಮೇಕ್ ಶೋರ್ ನೀವು ವಿಡಿಯೋ ಮಾಡ್ಕೊಳೋದು ಮಾತ್ರ ಮರಿಬೇಡಿ, ಓಕೆನಾ? ಸೊ ಫೈನಲಿ ನೀವು ಕೇಳ್ತಾ ಇದ್ದಿದ್ದು ಎಲ್ಲ ಒಂದು ಡೀಟೇಲ್ಸ್ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಲಿಂಕು ಸಹ ಶೇರ್ ಮಾಡ್ತೀವಿ, ನೀವು ಹೋಗಿ ಒಂದ್ಸರಿ ಶಾಪಲ್ಲಾದರೂ ತೊಗೊಳ್ಬೋದು, ಇಲ್ಲಾಂದರೆ ಆನ್ಲೈನಲ್ಲೂ ತೊಗೊಳ್ಬೋದು. ನಾನು ವೆಬ್ಸೈಟ್ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ, ನೀವು ಹೋಗಿ ಒಂದ್ಸರಿ ಚೆಕ್ ಮಾಡಿ. ಫಸ್ಟ್ ಆರ್ಡರ್ ಆದರೆ ಆಫ್ ಇರುತ್ತೆ. ಮತ್ತು ನೀವು ಏನಾದರೂ ಆಫ್ಲೈನಲ್ಲಿ ತೊಗೊತಿದ್ರೆ ಈ ಥರ ಸೀಸನಲ್ಲಿ, ಸಮ್ಮರ್ ಸೀಸನ್, ವಿಂಟರ್ ಸೀಸನ್, ಆ ಥರ ಸೀಸನ್ ಸೇಲು ಸಹ ಬಿಡ್ತಾರೆ. ಆವಾಗೆಲ್ಲ ಒಂದ್ಸರಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಆಗಿ ಸಿಗುತ್ತೆ. ಈ ಒಂದು ನೆಸ್ಟೇಷಿಯಾ ಶಾಪಲ್ಲಿ ಬರೀ ಸ್ಪೈಸಸ್ ಸ್ಟೋರೇಜ್ ಗ್ಲಾಸ್ ಮಾತ್ರ ಅಲ್ಲ, ಸೆರಾಮಿಕ್ ಐಟಮ್ಸು ಸಿಗುತ್ತೆ, ಮತ್ತು ಕಿಚನ್ಗೆ ಬೇಕಾಗಿರೋ ಎಲ್ಲ ಎಸೆನ್ಷಿಯಲ್ ಪ್ರಾಡಕ್ಟ್ಸು ಸಿಗುತ್ತೆ. ಶಾಪ್ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಕಾಸ್ಟ್ ಆಬ್ವಿಯಸ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ, ನಮ್ಗೆ ಯಾವುದು ಕನ್ವೀನಿಯೆಂಟ್ ಆಗಿರುತ್ತೋ ಅದನ್ನು ನಾವು ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ನನಗೆ ಗೊತ್ತಿರೋ
ಸೊ ನನಗೆ ಗೊತ್ತಿರೋ ಎಲ್ಲ ಡೀಟೇಲ್ಸು ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನೀವು ವೆಬ್ಸೈಟಲ್ಲಿ ಹೋಗಿ ಇನ್ನೊಂದ್ಸರಿ ಎಲ್ಲಾನು ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.